ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ಎಲ್ಲರಿಗೂ ಗಣೇಶ ಗೌರಿ ಹಬ್ಬದ ಶುಭಾಶಯಗಳು. ನೆನೆ ಅಜ್ಜಿ ಮನೇಲಿ ವಿಡಿಯೋ ಮಾಡಿದ್ದೆ ಆ್ಯಂಡ್ ಇವತ್ತು ಬೆಳಗ್ಗೆನೆ ನಮ್ಮ ಮನೆಗೆ ಬಂದ್ವಿ. ಸೊ ಇಲ್ಲಿ ಪೂಜೆ ಎಲ್ಲ ಮಾಡಿಬಿಟ್ಟು ಮತ್ತೆ ಹೊರಡೋಣ ಅಂತ ಇವಾಗ ಇಲ್ಲಿ ತನಿ ಎರಿಯಕ್ಕೆ ಹೋಗಬೇಕು. ಮನೇಲಿ ಪೂಜೆ ಮುಗಿಸಿ ತನಿ ಎರ್ದಿ ನಾನು ನಿಮಗೆ ಸಿಗ್ತೀನಿ. ಆ್ಯಂಡ್ ಗೈಸ್, ಇವಾಗ ಪೂಜೆಗೆ ಬೇಕಾಗಿರೋ ಎಲ್ಲ ಐಟಮ್ಸ್ನ ಕೂಡ ತೊಗೊಂಡಿದ್ದೀವಿ. ಸೊ ನೆಕ್ಸ್ಟು ಮನೇಲಿ ಪೂಜೆ ಮಾಡಿಬಿಟ್ಟು ತನಿ ಎರಿಯಕ್ಕೆ ಹೋಗಬೇಕು. ತುಂಬ ಜನಕ್ಕೆ ತನಿ ಎರಿಯೋದು ಅಂದರೆ ಏನಂತಾನೆ ಗೊತ್ತಿರಲ್ಲ. ಸೊ ಹೇಳ್ತೀನಿ ಮುಂದೆ ವಿಡಿಯೋದಲ್ಲಿ ನೋಡಿ. ಸೊ ನಾವು ಈ ಥರ ಸಿಂಪಲ್ಲಾಗಿ ನಮ್ಮ ಮನೇಲಿ ಪೂಜೆನ ಮಾಡಿದ್ವಿ. ಸೊ ಪ್ರತಿ ವರ್ಷವೂ ಸಿಂಪಲ್ಲಾಗೆ ನಾವು ಮಾಡೋದು ಪೂಜೆನ. ನಮ್ಮ ಅಜ್ಜಿ ಮನೇಲಾದರೆ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಈ ರೀತಿ ನಾವು ಮನೇಲಿ ಪೂಜೆನ ಮುಗಿಸಿದ್ವಿ. ತಂಬಿಟ್ಟು ಇದು ನೆನೆ ನಮ್ಮ ಅಜ್ಜಿ ಮನೇಲಿ ಮಾಡ್ಕೊ ಬಂದಿದ್ದು. ಅಕ್ಕಿ ತಂಬಿಟ್ಟು ಮತ್ತು ಎಗ್ ತಂಬಿಟ್ಟು, ಅದಾದಮೇಲೆ ಹೂವು, ಅದಾದಮೇಲೆ ಎಲ್ಲ ಪೂಜೆ ಸಾಮಾನೆಲ್ಲ, ಮತ್ತು ಹಾಲು ದೇವ್ರಿಗೆ ಹಾಕೋದು. ಸೊ ಗೈಸ್, ದೇವಸ್ಥಾನಕ್ಕೆ ಬಂದು ತನಿನ ಎರೆದು ಈ ಥರ ದಾರ ಕಟ್ಕೋತಾ ಇದ್ದೀವಿ. ತುಂಬ ಜನಕ್ಕೆ ಗೊತ್ತಿರಲ್ಲ ಅನ್ಸುತ್ತೆ ಇದು, ಬಟ್ ಕೆಲವರು ವರಮಹಾಲಕ್ಷ್ಮಿ ಕಟ್ಕೋತಾರೆ. ನಾವು ಗಣೇಶ ಹಬ್ಬನ ಮಾಡಿ ತನಿನ ಎರೆದು ಈ ದಾರನ ಕಟ್ಕೋತೀವಿ. ಅಲ್ಲಿಂದರೆ ದೇವ್ರ ಮುಂದೆ ಇರೋ ಹೂವನ್ನ ತೊಗೊಂಡು. ಸೊ ಫುಲ್ ಸ್ಟ್ರೆಸ್ ಆಗಿಬಿಟ್ಟಿದೆ. ಆ್ಯಕ್ಚುಲಿ ತನಿ ಎರೆಯೋದನ್ನ ವೀಡಿಯೋ ಮಾಡ್ಕೊಳ್ಳೋದನ್ನ ಮರ್ತುಬಿಟ್ಟೆ. ನಾನೇನೋ ಅಂದ್ಕೊಂಡ್ರೆ ಅದೇನೋ ಆಗುತ್ತೆ ಗೈಸ್. ಇವಾಗ ನೆಕ್ಸ್ಟು ಅಲ್ಲಿ ಪಟ್ಟ ಅಂತ ಟಿಫನ್ ಮುಗಿಸ್ಕೊಂಡು ನೆಕ್ಸ್ಟ್ ಅಜ್ಜಿ ಮನೆಗೆ ಪಟ್ಟ ಅಂತ ಬಂದುಬಿಟ್ಟೆ. ಸೊ ಅದು ಕೂಡ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ನಾನು. ಏನಾಯ್ತು ಅಂತಾನೆ ಗೊತ್ತಾಗಿಲ್ಲ ಗೈಸ್. ಫುಲ್ ಬ್ಲ್ಯಾಂಕ್ ಆಗಿಬಿಟ್ಟಿದ್ದೆ ನಾನು. ಫುಲ್ ಡೇ ಒಂಥರ ಅಜ್ಜಿ ಮನೇಲಿ ಕೂಡ ಪೂಜೆ ಮುಗೀತು. ಇವಾಗ ಅಜ್ಜಿ ಮನೆಯವ್ರ ಜೊತೆ ತನಿ ಎರಿಯಕ್ಕೆ ಬಂದಿದ್ದೀವಿ. ಸೊ ಇಲ್ಲಾದರೂ ಸ್ವಲ್ಪ ವೀಡಿಯೋಸ್ನ ಮಾಡ್ಕೊಂಡಿದ್ದೀನಿ, ನಿಮಗೆ ತೋರಿಸ್ತೀನಿ ನೋಡಿ. ತನಿ ಎರಿಯೋದು ಅಂತ ಅಂದರೆ ಇಲ್ಲಿ ನಾಗರ ದೇವಸ್ಥಾನಕ್ಕೆ ಬಂದ್ಬಿಟ್ಟು ದಾರನ ಸುತ್ತಿ ಪೂಜೆನ ಮಾಡಿ, ಅದಾದಮೇಲೆ ಹಾಲನ್ನ ಹಾಕ್ಬಿಟ್ಟು ನಾವು ತೆಂಬಿಟ್ಟು ಮತ್ತು ತಂಬಿಟ್ಟು ಮಾಡಿರ್ತೀವಲ್ವ, ಸೊ ಅದನ್ನು ಇಟ್ಬಿಟ್ಟು ಮತ್ತೆ ಪೂಜೆ ಸಾಮಾನು ಇಟ್ಬಿಟ್ಟು ಪೂಜೆ ಮಾಡ್ಕೊಂಡು ಹೋಗೋದು. ಸೊ ಅದಾದಮೇಲೆ ನೆಕ್ಸ್ಟು ಅಲ್ಲೇ ಪಕ್ಕದಲ್ಲಿ ಗಣಪತಿ ಮತ್ತು ಆಂಜನೇಯನ ದೇವಸ್ಥಾನ ಇತ್ತು. ಸೊ ಅಲ್ಲಿಗೆ ಬಂದಿದ್ದೀವಿ. ಆ್ಯಂಡ್ ಇವಾಗ ಇಲ್ಲಿ ಆ ಪೂಜೆ ಮಾಡಿ ಅಲ್ಲಿಂದ ಹೂವು ತೊಗೊಂಡಿರೋದನ್ನ ಎಲ್ರಿಗೂ ಕಟ್ತಾ ಇದ್ದಾರೆ. ಸೊ ಆ್ಯಂಡ್ ಪ್ರಸಾದ ಕೂಡ ಕೊಡ್ತಾಯಿದ್ರು. ಪ್ರಸಾದನ ತಿಂದ್ಬಿಟ್ಟು ಈಗ ನಮ್ಮ ಕಸಿನ್ಸ್ಗೆಲ್ಲ ದಾರನ ಕಟ್ಟಿದ್ರು ಅತ್ತೆ. ಬಟ್ ನಾನು ಅಲ್ಲೇ ನಮ್ಮ ಮನೇಲೆ ಪೂಜೆ ಮುಗಿಸ್ಬಿಟ್ಟು ದಾರ ಕಟ್ಕೊಂಡು ಬಂದಿದ್ದೆ ಅಲ್ವಾ. ಸೊ ಇವ್ ನೋಡಿ ಹೆಂಗೆ ಪ್ರಸಾದನ ತಿಂತಾ ಇದ್ದಾನೆ. ಆ್ಯಂಡ್ ಇಲ್ಲಿ ನಮ್ಮ ಅಕ್ಕನೂ ಸ್ವಲ್ಪ ಜನಕ್ಕೆ ಕಟ್ತಾ ಇದ್ಲು. ಆ್ಯಂಡ್ ಅಲ್ಲೇ ಅತ್ತೆ ಫ್ಯಾಮಿಲಿ ಕೂಡ ಸಡನ್ನಾಗಿ ಬಂದಿದ್ರು. ಸೊ ಅವ್ರನ್ನ ಕೂಡ ಮಾತಾಡ್ಸಿದ್ವಿ. ಆ್ಯಂಡ್ ಮನೆಗೆ ಬರೋ ಅಷ್ಟರಲ್ಲಿ ಭಾವ ಮತ್ತು ನಮ್ಮ ಚಿಂಟು, ಅದಾದಮೇಲೆ ನಮ್ಮ ಅಕ್ಕ, ಇವರೆಲ್ಲರೂ ಬಂದಿದ್ರು. ಸೊ ಅವ್ರ ಜೊತೆ ಕೂತ್ಕೊಂಡು ಮಾತಾಡಿಕೊಂಡು ಫ್ಯಾಮಿಲಿ ಫೋಟೋಸ್ ತೊಗೊಂಡು ಒಂದಷ್ಟು ಅದು ಇದು ವಿಷಯಗಳನ್ನ ಮಾತಾಡ್ಕೊಂಡಿದ್ವಿ. ಸೊ ನಾನು ಹೇಳೋ ಥರ ಫುಲ್ ಕನ್ಫ್ಯೂಷನ್ ಆಗಿದೆ. ನನಗೆ ವೀಡಿಯೋ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಅಷ್ಟು ಸ್ಟ್ರೆಸ್ ಫೀಲ್ ಇತ್ತು ನನ್ನ ಫೇಸಲ್ಲಿ. ಫುಲ್ ಡಲ್ ಫೇಸ್ ಆಗಿಬಿಟ್ಟಿತ್ತು. ಆ್ಯಂಡ್ ಫ್ಯಾಮಿಲಿ ಫೋಟೋ ತೊಗೋತಾ ಇದ್ವಿ. ಇದರಲ್ಲಿ ಒಂದು 20 ಜನ ಮಿಸ್ ಆಗಿದ್ದಾರೆ ಗೈಸ್. ಸ್ವಲ್ಪ ಜನ ಮಾತ್ರ ಇದ್ದಾರೆ. ಮಿಕ್ಕಿದವರೆಲ್ಲ ಆ ಕೆಲಸ ಈ ಕೆಲಸ ಅಂತ ಹೋಗ್ಬಿಟ್ಟಿದ್ರು. ನಾವು ಫ್ಯಾಮಿಲಿ ಫೋಟೋ ತೊಗೊಳ್ಬೇಕಾದ್ರೆ ಇದೇ ಥರ ಫೋಟೋ ನಮ್ಮ ತಾತನ ಜೊತೆನೂ ತಗೊಂಡಿದ್ವಿ 2 ಇಯರ್ಸ್ ಬ್ಯಾಕು. ಸೊ ಬಟ್ ಈ ಇಯರ್ ನೋಡಿ ಅನ್ಫಾರ್ಚುನೇಟ್ಲಿ ಅವ್ರು ಇಲ್ಲ ನಮ್ಮ ಜೊತೆ. ಸೊ ನಮ್ಮ ಅಜ್ಜಿ ಅದಕ್ಕೆ ಸ್ವಲ್ಪ ಎಮೋಷ್ನಲ್ ಆಗಿಬಿಟ್ರು. ಆ್ಯಂಡ್ ನಾವು ತುಂಬಾ ಬೇಜಾರಾಯಿತು ನಮಗೂ ಕೂಡ. ಆ್ಯಂಡ್ ಅಟ್ ಲಾಸ್ಟ್ ಫೋಟೋಸ್ ಅಲ್ವಾ ಗೈಸ್ ನಮಗೆ ಮೆಮೊರಿಯಾಗಿ ಇರೋದು. ಸೊ ಅದಕ್ಕೆ ಫೋಟೋಸ್ನ ತೊಗೊಂಡ್ವಿ. ಅದು ತಗೋತಾ ಅದೇ ಹೇಳ್ತಿದ್ವಿ ಲಾಸ್ಟ್ 2 ಇಯರ್ಸಲ್ಲಿ ಇದೇ ಥರ ಇತ್ತು ಅಂತ. ಆ್ಯಂಡ್ ನಮ್ಮ ಮಾವ ಎಲ್ರಿಗೂ 500 ರುಪೀಸ್ ಹಬ್ಬಕ್ಕೆ ಅಂತ ಕಾಸು ಕೊಟ್ಟರು. ಏನಂತ ಎಕ್ಸ್ಟ್ರಾ 200 ಅದು ಇದ್ರದ್ದು ಬದಾಯ್ತು ನೋಡಿ. ಈಗ ಭವ್ಯ ನಿನ್ನೆ ತೆಗಿತಾವಳು ಫುಲ್ಲು. ಅಯ್ಯೋ ಇವಳು ತಿನ್ನೋದು ಹೆಂಗ್ ಕಾಣಿಸ್ತಾ ಇತ್ತು. ಅಯ್ಯೋ ಇಷ್ಟ ತೆಗಿತಾಳೆ ಭವ್ಯ. ಆಕ ಪೂರಿಲೆ ಹೊಡಿ, ಪೂರಿಲೆ ಹೊಡಿ. ಗೈಸ್ ವೆಲ್ಕಮ್ ಬ್ಯಾಕ್ ಗೈಸ್. ಸೊ ನಿನ್ನೆ ಫುಲ್ಲು ಕಸಿನ್ಸ್ ಎಲ್ಲ ಬಂದಿದ್ರು. ಸೊ ಅದಕ್ಕೇನೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಫುಲ್ ಮಲ್ಕೊಬಿಟ್ಟೆ. ಇದು ನೆಕ್ಸ್ಟ್ ಡೇ ಅಂದರೆ ಸಂಡೇ. ಇವಾಗ ವಿಸರ್ಜನೆ ಮಾಡ್ತಾ ಇದ್ದೀವಿ. ವಿಸರ್ಜನೆ ಮಾಡಬೇಕಾದ್ರೆ ಭಜನೆ ಮಾಡಿಸ್ತಾ ಇದ್ದೀವಿ. ಅದಕ್ಕೆ ಈಗ ಎಲ್ಲ ಬಂದಿದ್ದಾರೆ. ಹಾಯ್ ಮಾಡಿ ಅಂಕಲ್. ಹೇಳಿ ಅಂಕಲ್, ನಿಮ್ಮ ಹೆಸರು ನೀವೇ ಹೇಳಿ. ಗಿರೀಶ್ ಅಂಕಲ್ ಅಂತ. ಇವರು ನಮ್ಮ ಪಪ್ಪನ ಫ್ರೆಂಡು. ಆಮೇಲೆ ಆ ಅಂಕಲ್ನು ಭಜನೆ ಮಾಡೋಕ್ಕೆ ಬಂದಿರೋದು.
ಹಾರ್ಮೋನಿಯಂ ವಾದ ನುಡಿಸ್ತೀವಿ. ಇಲ್ಲಿ ಭಜನೆ ಕಾರ್ಯಕ್ರಮ ಇದೆ, ಅದರಿಂದ ಬಂದಿದ್ವಿ. ಗಣೇಶ ವಿಸರ್ಜನೆಗೆ ಭಜನೆ ಮಾಡಕ್ ಬಂದಿದ್ದಾರೆ ಅಂಕಲ್. ಇನ್ನೊಬ್ಬ ನಮ್ಮ ಮಾವನ್ ಮಗ ಬ್ಯಾಕ್ ಗ್ರೌಂಡ್ ಎಲ್ಲಿ ಬಾರೋ ಈ ಕಡೆ ಬ್ಯಾಕ್ ಗ್ರೌಂಡ್ ವಾಯ್ಸ್ ನೀವು ಬರೀ ಬ್ಯಾಕ್ ಗ್ರೌಂಡ್ ವಾಯ್ಸ್ ಅಷ್ಟೇ, ಬಂದ್ ಮುಂದೆ ಮಾತೇ ಆಡ್ತಾ ಇಲ್ಲ. ನೀವೇನ್ರಲ್ಲ ಅಂಕಲ್ ಫೇಮಸ್ ಭಜನೆ ಮಾಡೋದ್ರಲ್ಲಿ, ಹಾರ್ಮೋನಿನ ಇಲ್ಲಾಂದ್ರೆ ಅದೇ ಅದ್ರಲ್ಲಿ ಏನ್ ಮಾಡ್ತೀರಾ ನೀವು? ಕತೆ ಮಾಡೋದೇ ನೀವಾ? ಇವ್ರು ಕತೆ ಮಾಡ್ತಾರೆ ಇವ್ರು, ಆದ್ರೆ ಏನು ಬಾರ್ಸಲ್ಲ, ನುಡ್ಸಲ್ಲ. ಈ ಅಂಕಲ್ ಏನ್ರಲ್ಲಿ ಫೇಮಸ್ ನಂಗೆ ಗೊತ್ತು, ನಮ್ಮ ಮಮ್ಮಿ ಗೊತ್ತು. ಗೈಸ್ ಚಿಂಟುನು ಬಂದಿದ್ದಾನೆ. ಚಿಂಟು ಹಾಯ್ ಮಾಡು. ನಮ್ಮ ಅತ್ತೆ ಗೈಸ್, ನಾನು ಲಾಸ್ಟ್ ವಿಡಿಯೋಲಿ ಹೇಳಿದ್ದೆ ಅಲ್ವಾ, ನಮ್ಮ ಮನೇಲಿ ಇದೆಲ್ಲ ಅವಾಗಿನ ಹಳೆ ಕಾಲದಿಂದನೂ ಇದೆ ಅಂತ. ಇಲ್ಲಿ ನೋಡಿ, ಇದು ನಮ್ಮ ತಾತ ಎಲ್ಲಾನು ಇದೆಲ್ಲ ಎತ್ತಿಟ್ಟಿದ್ರು. ಇದು ಚಿಕ್ಕದು. ಆಮೇಲೆ ಇಲ್ಲಿ ಇವಾಗ ಗೈಸ್ ಟಮಟೆನು ತಂದ್ಬಿಟ್ಟಿದ್ದಾರೆ, ಎಲ್ಲಾನು ಇಟ್ಬಿಟ್ಟಿದೀವಿ ನಾವಂತೂ. ಫುಲ್ ಮಜ್ಜಾ ಗೈಸ್, ಇವತ್ತಂತ ಫುಲ್ ಮಜ್ಜಾ ಅಂದ್ರೆ ಮಜ್ಜಾ. ಆಮೇಲೆ ನಮ್ಮ ಮಾವನು ಬಂದಿದ್ದಾರೆ. ಇನ್ನ ನಮ್ ರಾಜು ತೋರಿಸ್ತೀನಿ ನೋಡಿ. ರಾಜು ಇಲ್ಲಿ ಬಾರ ಇಲ್ಲಿ. ಗೈಸ್ ಎಲ್ರಿಗೂ ಫೈಟು, ನಾನ್ ತಮಟೆ ಬರ್ಸ್ತೀನಿ ಅಂತ ಫೈಟ್ ಮಾಡ್ತಾ ಇದ್ದಾರೆ. ರಾಜು ಬಾಯ್ಲಿ. ಪಾಪ ರಾಜು ಅಳ್ತಾ ಇದ್ದಾನೆ, ಹೆವಿ ಅಳ್ತಾ ಒಂದ್ ತಮಟೆ ಬೇಕಂತ. ಅನು ಅಕ್ಕನ್ ಸೊ ಇವಾಗ ಅದಕ್ಕೆಲ್ಲ ಪೂಜೆನ ಮಾಡ್ತಾ ಇದ್ದಾರೆ. ಪೂಜೆ ಮಾಡಿದ ತಕ್ಷಣ ಭಜನೆ ಸ್ಟಾರ್ಟ್ ಆಗುತ್ತೆ. ನಾನು ತುಂಬ ಕ್ಲಿಪ್ಪಿಂಗ್ಸ್ ಇತ್ತು, ಅಂದರೆ 2 hours ಇತ್ತು, ಅಷ್ಟೂ ಹಾಕೋಕ್ಕಾಗಲ್ಲ ಅಂತ ಜಸ್ಟ್ 13 minutes ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ಗೈಸ್ ಇದನ್ನೆಲ್ಲ ನೋಡ್ತಾ ಇದ್ರೆ ತುಂಬ ಜನಕ್ಕೆ ನ್ಯೂ ಥಿಂಗ್ಸ್, ಅದಾದಮೇಲೆ ಓಲ್ಡನ್ ಡೇಸಲ್ಲಿ ಈ ಥರ ಮಾಡ್ತಿದ್ರು ಅಂತ ಅನ್ನಿಸ್ಬೋದು. ಬಟ್ ನಮಗಿದು ಚಿಕ್ಕ ವಯಸ್ಸಿಂದನೂ ನೋಡಿ ಹ್ಯಾಬಿಟ್ ಆಗಿಬಿಟ್ಟಿದೆ. ಸೊ ಚಿಕ್ಕ ವಯಸ್ಸಲ್ಲಿ ನಮ್ಮ ತಾತ ಕತೆ ಮಾಡ್ತಾಯಿದ್ರು, ಅದಾದಮೇಲೆ ನಮ್ಮ ಪಪ್ಪ ಅಂದರೆ ನಮ್ಮ ಮಾವನ ಪಪ್ಪ ಅಂತಲೇ ಹೇಳೋದು ನಾನು. ಸೊ ಅವರೆಲ್ಲ ಮಾಡೋದನ್ನ ನೋಡಿ ನೋಡಿ ನಾವು ಹೆಂಗೆ ಅಂತಂದರೆ ಅಲ್ಲಿರೋ ಒಂದಷ್ಟು ಇನ್ಸ್ಟ್ರೂಮೆಂಟ್ಸ್ನ ತೊಗೊಂಡು ನಾವು ಪ್ಲೇ ಮಾಡೋದು. ಸೊ ಈ ಥರ ಎಲ್ಲ ನಮ್ಗೆ ಚಿಕ್ಕ ವಯಸ್ಸಿಂದ ಅದು ಒಂದು ಹ್ಯಾಬಿಟ್ ಆಗಿಬಿಟ್ಟಿದೆ. ಸೊ ಅದಕ್ಕೆ ಅದನ್ನು ನಾವು ಕೂಡ ಅಲ್ಲೇ ದೇವ್ರ ಮುಂದೆ ಕುತ್ಕೊಂಡು ಭಜನೆ ಮಾಡ್ತೀವಿ. ಸೊ ಒಂದಷ್ಟು ಜನ ಮಾಡ್ತಾರೆ, ಬಟ್ ಕೆಲವ್ರಿಗೆ ಗೊತ್ತಿಲ್ಲ ಅನಿಸುತ್ತೆ. ಸೊ ಗೊತ್ತಿಲ್ಲ ಅಂತಂದರೆ ವಿಡಿಯೋನ ನೋಡಿ. ಆ್ಯಂಡ್ ಇದೆಲ್ಲ ಆದಮೇಲೆ ದೇವರಿಗೆ ಆರತಿ ಮಾಡ್ತಾ ಇದ್ದಾರೆ.
ಹಾಯ್ ಮಾಡಿ ಗೋವಿಂದ ಶ್ರೀ ವಿದ್ಯಾ ಗಣಪತಿಗೆ ನಮ್ ಗಣೇಶ ಸೂಪರ್ ಸ್ಟಾರ್. ಸೊ ಗೈಸ್ ಈ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ 15 ಡೇಸ್ ತೊಗೊಂಡಿದ್ದೀನಿ. ಎಷ್ಟು ಲೇಟ್ ಆಗಿದೆ ಅಂತಂದರೆ ಅಷ್ಟು ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂತಂದರೆ ಕಾಲೇಜಿಂದ ಬರೋದು 5, ಅಲ್ಲಿಂದ ಟ್ಯೂಷನ್, ಅದಾದಮೇಲೆ ಫುಲ್ ಸ್ಟ್ರೆಸ್ ಫೀಲ್ ಮಲ್ಕೊಬಿಡ್ತಾ ಇದೆ. ಸೊ ಅದಕ್ಕೆ ತುಂಬ ಲೇಟಾಗಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಕಾಲೇಜ್ ಫೈನಲ್ ಇಯರ್ ಆಗಿರೋದ್ರಿಂದ ಸ್ವಲ್ಪ ಸ್ಟ್ರೆಸ್ ಇದೆ. ಸೊ ಅದಕ್ಕೆ ನಾನು ಜಾಸ್ತಿ ವ್ಲಾಗ್ ಮೇಲೆ ಕಾನ್ಸಂಟ್ರೇಟ್ ಕೂಡ ಮಾಡೋಕ್ಕೆ ಹೋಗ್ತಾ ಇಲ್ಲ. ಗಣೇಶ ವಿಸರ್ಜನೆ ಫೈನಲಿ ಮುಗೀತು. ಇವಾಗ ನಾವು ನಮ್ಮ ಮನೆಗೆ ಮತ್ತೆ ವಾಪಸ್ ಹೋಗ್ಬೇಕು. ಇವಾಗ ಊಟ ಮಾಡ್ಕೊಂಡು ಹೊರಡ್ತೀವಿ ಮನೆಗೆ. ಸೊ ಇಷ್ಟು ಸೆಲೆಬ್ರೇಷನ್ ಸಕ್ಸಸ್ ಆಗಿ ಕಾರಣ ಯಾರಂದ್ರೆ ಪೂರಾ ಫಸ್ಟ್ ಇಂದ. ಸೊ ಗೈಸ್ ನಾನು ಹೇಳ್ದೆ ಅಲ್ವಾ, ಏನೇ ಒಂದು ವರ್ಕ್ ಆದರೂ ನಮ್ಮ ಪಪ್ಪನೇ ಇನಿಷಿಯೇಟಿವ್ ತೊಗೊಳ್ಳೋದು, ಎಲ್ಲನೂ ಪ್ರತಿಯೊಂದು ನೀಟಾಗಿ ಮಾಡೋದು. ಆ್ಯಂಡ್ ಇನ್ನೊಬ್ಬರು ಮಾವ ಇದ್ದಾರೆ, ನಮ್ಮ ಸೂರಿ ಮಾವ ಅಂತ. ಸೊ ಅವರು ವೀಡಿಯೋದಲ್ಲಿ ಯಾವಾಗಾದರೂ ನಿಮ್ಗೆ ತೋರಿಸ್ತೀನಿ. ಆ್ಯಕ್ಚುಲಿ ಇಲ್ಲಿ ವೀಡಿಯೋಲಿ ಅವರು ಇದ್ದಾರೆ, ಬಟ್ ಇವಾಗ ಯಾರು ಅಂತ ನಿಮಗೆ ಗೊತ್ತಾಗಿರಲ್ಲ ಅಂತ ಅನಿಸುತ್ತೆ. ಆ್ಯಂಡ್ ಇವರು ನಮ್ಮ ಇನ್ನೊಬ್ಬರು ಮಾವ, ಅಂದರೆ ಲಾಸ್ಟ್ ಮಾವ. ಒಬ್ಬೊಬ್ರಿಗೆ ಒಂದೊಂದು ದಿನ ಬೇಕಾಗುತ್ತೆ ಅವ್ರ ಬಗ್ಗೆ ಹೇಳೋದಕ್ಕೆ. ಸೊ ಇವಾಗ ಎಲ್ಲರೂ ನೀಟಾಗಿ ಆ ಡೆಕೋರೇಷನ್ ಎಲ್ಲ ರಿಮೂವ್ ಮಾಡಿ ಎತ್ತಿಡ್ತಾ ಇದ್ದಾರೆ. ಸೊ ನೀಟಾಗಿ ನೆಕ್ಸ್ಟ್ ಟೈಮ್ ಕೂಡ ಅದು ಯೂಸ್ ಆಗುತ್ತೆ ಅಂತ, ಯಾವುದು ಕೂಡ ವೇಸ್ಟ್ ಆಗಲ್ಲ ಅಲ್ವಾ. ಸೊ ಇವಾಗ ನಾವು ಪಟ್ ಅಂತ ಊಟ ಮಾಡ್ಕೊಂಡು ಮತ್ತೆ ನಮ್ಮ ಮನೆಗೆ ಹೋಗ್ಬೇಕು. ಆ್ಯಕ್ಚುಲಿ ಅವರೆಲ್ಲ ಇರಿ ಅಂತಲೇ ಹೇಳ್ತಾ ಇದ್ದಾರೆ, ಬಟ್ ನಾವು ಬೆಳಗ್ಗೆ ಕಾಲೇಜ್ಗೆ ಹೋಗಬೇಕು, ಅಕ್ಕ ಕೆಲ್ಸಕ್ಕೆ ಹೋಗಬೇಕು. ಸೊ ನಾನಿದೆಲ್ಲ ಹಾಕ್ಬೇಕಲ್ಲ ಪಾಪ. ಒಬ್ಬೊಬ್ರು ಕಷ್ಟ ತೋರಿಸ್ತಾ ಇದ್ದೀನಿ ಒಬ್ಬೊಬ್ರು ಕಷ್ಟನ. ನಿನ್ ಕಷ್ಟ ನಾನು ನೋಡ್ತಾ ಇದ್ದೀನಿ ಕಣ್ಣಾರೆ. ಬರೀ ಹಾಯ್ ಹೂ ಅಂತ ನೀನೇನ್ ಈಗ ಬಂದ್ಬಿಟ್ಟಿದ್ಯಾ ಲಾಸ್ಟ್ ಅಲ್ಲಿ. ಹೂವನ್ನೆಲ್ಲ ತಂದು ಡಸ್ಟ್ಬಿನ್ ಹಾಕ್ರಿ. ಇನ್ನೊಬ್ರು ಯೂಟ್ಯೂಬ್ ಅಲ್ಲಿ ಚೆನ್ನಾಗಿ ಹೆಸರು ಮಾಡು, ಚೆನ್ನಾಗಿ ಮಾಡು, ಒಳ್ಳೆ ಆಕ್ಟಿವ್ ಮಾಡು, ಕತೆ ಎಲ್ಲ ಮಾಡು. ಬಾಯ್ ಅಣ್ಣ, ಬಾಯ್ ಅಣ್ಣ, ಬಾಯ್ ಕಣೆಮ್ಮ. ಸರ್ಷು ಬಾಯ್ ಮನೆ. ಬರ್ತೀವಿ, ಬಾಯ್ ಕಣೆ. ಅಮ್ಮ ಬಾಯ್. ಫೋನ್ ಮಾಡ್ತೀವಿ ಹೋಗಿ. ಬಾಯ್ ಮಾಡ್ಬಿಡು ಅಜ್ಜಿಗೆ. ನ್ಯೂಟ್ರನ್ ಮಾಡ್ಕೊಂಡು ಮನೆ ಹತ್ರ ಇಳಿಸ್ಕೊ. ಇಲ್ಲ ಚಂದ್ರ ಅದ್ನೇ ಹೋಗ್ತೀರಾ? ಆ್ಯಂಡ್ ಯಾ ಗೈಸ್ ಫೈನಲಿ ನಾವು ಕೂಡ ಮನೆಗೆ ಹೊರಟ್ವಿ. ಐ ಹೋಪ್ ಯು ಗೈಸ್ ಲೈಕ್ ದಿಸ್ ವಿಡಿಯೋ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಪ್ಲೀಸ್ ಗೈಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ಟೇಕ್ ಕೇರ್, ಬೈ. ಆ್ಯಂಡ್ ನೆಕ್ಸ್ಟ್ ವಿಡಿಯೋ ಸ್ವಲ್ಪ ಬೇಗನೆ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೆಕ್ಸ್ಟು ಮಂತ್ರಾಲಯ ವ್ಲಾಗ್ ಬರುತ್ತೆ. ಸೊ ಸ್ಟೇ ಟ್ಯೂನ್ಡ್.